ಹತ್ತನೇ ತಿನ್ಕದವ ಇವನ್ಗೆ ಕಳ್ಸಿದ್ದೆ ಬೇಡ ಮಧ್ಯಾಹ್ನ ಯಶೋ ಕೇಳು ಎಲ್ಲ ಕಿತ್ತಿ ಗುಡ್ಡೆ ಹಾಕಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದಕ್ಕ ಇಲ್ಲೊಂದು ಹಣ್ಣಾಗಿದೆ. ಬರೀ ಅದನ್ನ ಕಿತ್ತು ಇರಿ ಇಲ್ಲಿ ತೋರಿಸು ಕುಡಿಲಿ. ಇದು ಇವಾಗ ತಾನೇ ತಿಂದಿರೋದು. ತಿನ್ನಿದ ಕಡ್ಕೊಂಡು ಕಡಿ ತಿನ್ನ ಕಡಿ ಬೇಗ ಕಡಿ. ತೋರಿಸು ಹಣ್ಣು ತೋರಿಸು. ಹೇಗಿದೆ? ಟೇಸ್ಟ್ ಆಗಿದೆ? ಸೂಪರ್ ಬಾದಾಮಿ ಸೂಪರ್. ಚೆನ್ನಾಗಿದೆಯಾ? ಸ್ವೀಟಾ? ಫುಲ್ಲು ಸ್ವೀಟ್ ಅಲ್ಲ, ಸೂಪರ್ ಸ್ವೀಟು. ಸಖತ್ತಾಗಿದೆಯಾ? ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣು ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ನಾವು ಬೇಸಿಗೆ ಬಂತು ಅಂತ ಹೇಳಿದ್ರೆ ಮಾವಿನ ಹಣ್ಣಿಗಾಗಿ ಕಾಯ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೇಸಿಗೆ ಮಾವಿನ ಒಂದು ಸೀಸನ್, ಅದು ಮಾವಿನ ಹಣ್ಣುಗಳು ಬರುವಂತಹ ಸೀಸನ್. ಮಾವಿನ ಹಣ್ಣು ಎಷ್ಟು ರುಚಿ, ಎಷ್ಟು ಸಿಹಿ, ಎಷ್ಟು ಹುಳಿ ಎಲ್ಲವೂ ಮಿಶ್ರಿತವಾಗೂ ಸಹ ಕೆಲವು ಹಣ್ಣುಗಳಿರುತ್ತೆ. ಕೆಲವು ಹಣ್ಣು ತುಂಬ ಸಿಹಿಯಾಗಿರುತ್ತೆ, ಕೆಲವು ಹಣ್ಣು ಸ್ವಲ್ಪ ಹುಳಿ ಬಂದಿರುತ್ತೆ, ಕೆಲವು ಹಣ್ಣು ಓಟೆನಲ್ಲಿ ತುಂಬ ನಾರಿರುವಂತಹ ಹಣ್ಣಿರುತ್ತೆ, ಕೆಲವೊಂದು ನಾರೇ ಇರಲ್ಲ, ಫುಲ್ ಖಂಡ ಇರುತ್ತೆ. ಹೀಗೆ ಹಲವಾರು ಬಗೆಯ ಮಾವಿನ ಹಣ್ಣುಗಳಿದೆ. ಸಿಹಿಯಾದ ಮಾವಿನ ಹಣ್ಣು ಬಂತಂದರೆ ನಮಗೆ ಹೋಳಿಗೆ ಮಾಡಬೇಕು, ಸೀಕರಣೆ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಮಾವಿನ ಹಣ್ಣಿನ ಜ್ಯೂಸ್ ಕುಡಿಬೇಕು ಅಂತೇಳಿ ಆಸೆ ಆಗುತ್ತೆ. ಕೆಲವರು ಹಾಗೆ ಇಡೀ ಹಣ್ಣನ್ನೇ ಕಚ್ಚಿ ತಿಂತಾರೆ, ಅದು ಅವರಿಗೆ ಖುಷಿ. ಕೆಲವರು ಪೀಸ್ ಮಾಡ್ಕೊಂಡು ತಿಂತಾರೆ. ಒಟ್ಟು ಮಾವಿನ ಹಣ್ಣು ಅಂತಂದರೆ ಪ್ರತಿಯೊಬ್ಬರಿಗೂ ಸಹ ಬಹಳ ಇಷ್ಟವಾದಂತಹ ಹಣ್ಣು. ಈ ಮಾವಿನ ಹಣ್ಣಿನಲ್ಲಿ ಸುಮಾರು ಭಾರತೀಯ ತಳಿಗಳಲ್ಲಿ 77 ಬಗೆಯ ತಳಿಗಳಿದೆ. ವಿದೇಶದಲ್ಲಿ 24 ತಳಿಗಳನ್ನು ಗುರುತಿಸಲಾಗಿದೆ. ಕೆಲವು ಬಗೆಯ ಹಣ್ಣುಗಳು ಸ್ವಲ್ಪ ಪ್ರಸಿದ್ಧ ಆಗಿದೆ. ಆಲಂಪುರ್ ಬನೇಶನ್, ಬಾದಾಮಿ ಹಣ್ಣು, ಆಲ್ಫೋನ್ಸ್, ತೋತಾಪುರಿ, ಕಿಳಿಮುಕ್ಕ, ಬಂಗನಪಲ್ಲೆ, ದಸೇರಿ, ಕೇಸರ್, ಗುಲಾಬ್ಕಾಸ್, ಲಂಗರ, ಮಲ್ಗೋವಾ, ನೀಲಂ, ಓಲೂರ, ಪೈರಿ, ರಸ್ಪುರಿ, ರುಮಾನಿ, ರಾಜಾಪುರಿ, ಸುವರ್ಣರೇಖಾ, ವನರಾಜ, ಫಜ್ಲಿ, ಜರ್ದೂಲಾ, ಜರ್ದಾಲು, ಸಫೇದ, ಇನ್ನು ಹಲವಾರು ಬಗೆಯ ಮಾವಿನ ಹಣ್ಣುಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥದ್ದು ಮಲ್ಗೋವಾ, ತೋತಾಪುರಿ, ಕೇಸರ್. ಈ ಹಣ್ಣುಗಳು ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಮಾವಿನ ಹಣ್ಣು ನಾವು ಮಾರ್ಕೆಟಲ್ಲಿ ತಗೊಳ್ತೀವಿ, ತಿಂತೀವಿ. ಆದರೆ ನಾವು ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣುಗಳನ್ನು ಕಿತ್ತಿ ತಿನ್ನೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ನಾವು ಚಿಕ್ಕವರಿದ್ದಾಗಂತೂ ಯಾರ್ದಾದ್ರೂ ಮನೆ ಹಿತ್ತಲಲ್ಲಿ ಮಾವಿನ ಮರ ಇತ್ತು ಅಂತ ಹೇಳಿದ್ರೆ ಮಾವಿನ ಹಣ್ಣು ಸೀಸನ್ ಬರೋವರೆಗೂ ಕಾಯ್ತಾ ಇರ್ತಾಯಿದ್ವಿ. ಯಾವಾಗ ಮಾವಿನ ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಆ ಮನೆಯ ಮಾಲೀಕರ ಕಣ್ಣು ತಪ್ಪಿಸಿ ಹೋಗಿ ಹಣ್ಣುಗಳನ್ನೆಲ್ಲ ಕಲ್ಲು ಹೊಡೆದು ಅಥವಾ ಕೋಲಿಂದ ಹೊಡೆದು ಬೀಳಿಸಿ ತಿಂದು, ಈ ಮಂಗಗಳು ಹೇಗೆ ಮಾವಿನ ಮರವನ್ನು ಧ್ವಂಸ ಮಾಡ್ತವೆ ಆ ಥರ ಧ್ವಂಸ ಮಾಡ್ತಾಯಿದ್ವಿ. ಸ್ನೇಹಿತರೆ, ಇತ್ತೀಚೆಗೂ ಸಹ ನಾವು ಒಂದು ಮಾವಿನ ತೋಪಿಗೆ ಹೋಗಿದ್ವಿ. ಅಲ್ಲಿ ತುಂಬ ಅಂದರೆ ತುಂಬ ಮಾವಿನ ಹಣ್ಣು ಬಿಟ್ಟಿತ್ತು. ಇಡೀ ಮಾವಿನ ಮರಗಳು ಎಷ್ಟಿದೆ ಅಷ್ಟೂ ಸಹ ಹಣ್ಣುಗಳಿಂದ ಜೋತಾಡ್ತಾ ಇದ್ವು. ನಮಗೆ ಬಾಲ್ಯ ನೆನಪಾಯಿತು. ಹಾಗಾಗಿ ಈಗಲೂ ಸಹ ನಾವು ಮಾರ್ಕೆಟಿಂದ ದುಡ್ಡು ಕೊಟ್ಟು ತಂದು ತಿನ್ನುವ ಹಣ್ಣಿಗಿಂತ ನಾವೇ ಕಲ್ಲಲ್ಲಿ ಮಾವಿನ ಹಣ್ಣನ್ನು ಹೊಡೆದು ಕೆಳಗಡೆ ಬೀಳಿಸಿ ತಿನ್ನೋದ್ರಲ್ಲಿರುವ ಖುಷಿ ಅದು ಹೇಳೋಕ್ಕೆ ಆಗದೆ ಇರೋಷ್ಟು ಸಂತೋಷ ಕೊಡುತ್ತೆ. ಹಾಗಾಗಿ ಬನ್ನಿ, ಒಂದು ಬಾಲ್ಯದ ಒಂದು ನೆನಪು ಮಾಡಿಕೊಂಡು ಬಾಲ್ಯದ ಥರನೇ ಕಲ್ಲಲ್ಲಿ ಹೊಡ್ಕೊಂಡು ತಿನ್ನೋಣ ಅಂತ ಹೇಳಿ ಮಾವಿನ ತೋಪಿಗೆ ನುಗ್ಗಿದ್ವಿ. ಸ್ನೇಹಿತರೆ ಬನ್ನಿ, ಇದು ನಮ್ಮ ಪರಿಚಯಸ್ಥರ ಮಾವಿನ ತೋಪು. ಎಲ್ಲ ಹಣ್ಣಾಗ್ಬಿಟ್ಟಿದೆ. ಅಲ್ಲಿ ಮಾವಿನ ತೋಟ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ತೋಟ ಅಂತ ತೆಂಗಿನ ಮರಕ್ಕೆ ಅಡಿಕೆ ಮರಗಳಿದ್ರೆ ಹೇಳ್ತಾರೆ, ಮಾವಿನ ಹಣ್ಣಿಗೆ ಮಾತ್ರ ತೋಪು ಅಂತ ಹೇಳ್ತಾರೆ. ಆ ಮಾವಿನ ಹಣ್ಣಿನ ತೋಪಿಗೆ ನುಗ್ಗಿದ್ವಿ. ಸ್ವಲ್ಪ ಇಷ್ಟು ಹಣ್ಣುಗಳು, ರಾಶಿ ರಾಶಿ ಹಣ್ಣುಗಳನ್ನು ನೋಡಿ ಸಖತ್ ಖುಷಿ ಆಯಿತು. ಒಬ್ರೊಬ್ರು ನನ್ನ ಕಲ್ಲಲ್ಲಿ ಹೊಡೆದಿದ್ದು, ಕೋಲಲ್ಲಿ ಹೊಡೆದಿದ್ದು, ಕೆಳಗಡೆ ಬೀಳಿಸಿದ್ದು, ಮನಸ್ಸೋ ಇಚ್ಛೆ ಆಗೋಷ್ಟು ತಿಂದಿದ್ದು.
ಬನ್ನಿ ಅದು ಈ ನಾವು ಮರ ಹೇಗೆ ತುಂಬಾನೇ ಬಿಟ್ಟಿದೆ. ಅದನ್ನು ಆ ತೋಪಲ್ಲಿ ಮರನೂ ಕೂಡ ಬಿಟ್ಟಿದೆ. ಹೇಗೆ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ತಿಂದ್ವಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಈ ಮಾವಿನ ತೋಪಿಗೆ ನುಗ್ಗಿ ಮಂಗನಂತೆ ಮಾವಿನ ಹಣ್ಣುಗಳನ್ನ ಕಿತ್ತು ಕಿತ್ತು ತಿಂದ ವಿಡಿಯೋ ನೀವು ನೋಡಲಿಕ್ಕೆ ಮರನೂ ಮುಂಚೆ ಜಾಸ್ತಿ ನಮ್ಮ ಹುಟ್ಟಿರೋದು. ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಬಾಲ್ಯದಲ್ಲೂ ಈ ಥರ ಆಟ ಆಡಿದ್ರಾ ಅಂಥೇಳಿ, ಆಟ ಆಡಿದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಾವಿನ ತೋಪಿನಲ್ಲಿ ನೀವು ಹೋಗಿ ಮಾವಿನ ಹಣ್ಣು ಕಿತ್ತು ತಿಂದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಎಷ್ಟೊಂದು ಹಣ್ಣಾಗಿದೆ, ಸಖತ್ತಾಗಿ ಹಣ್ಣಾಗಿದೆ ನೋಡಿ. ನೋಡಿ, ಈ ಒಂದು ಕಲ್ಲಿಂದ ಆ ಒಂದು ಹಣ್ಣು ಹೊಡೆದ್ಬಿಡೋಣ ಅಂತ. ಮರದಲ್ಲೇ ಹಣ್ಣಾಗಿತ್ತು, ಇವಾಗ ತಾನು ಕಲ್ಲು ಹೊಡೆದು ಬೆಳೆಸ್ತು. ಸಖತ್ತಾಗಿದೆ. ಸಖತ್ ಸ್ವೀಟಾಗಿದೆ ನೋಡಿ. ಮರದಲ್ಲೇ ಹಣ್ಣಾಗಿಬಿಟ್ಟಿರೋದು, ಯಾವುದೇ ಪೌಡ್ರು ರಾಸಾಯನಿಕ ಅದನ್ನೆಲ್ಲ ಏನೂ ಹಾಕಿಲ್ಲ. ಸಖತ್ ಟೇಸ್ಟ್ ಇದೆ. ಒಂದೇನು ಕಡ್ಬಿಡ್ತಾರೆ. ಕಳ್ಸಿದ್ದೆ ಮಧ್ಯಾಹ್ನ ಯಶೋ ಎಲ್ಲ ಕಿತ್ತಿ ಗುಡ್ಡೆ ಹಾಕಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದಕ್ಕ. ಇಲ್ಲೊಂದು ಹಣ್ಣಾಗಿದೆ. ಬರೀ ಅದನ್ನ ಕಿತ್ತು ಇಲ್ಲಿ ತೋರಿಸು ಕುಡಿಲಿ. ಇದು ಇವಾಗ ತಾನೇ ತಿಂದಿರೋದು. ತಿನ್ನಿದ ಕಡ್ಕೊಂಡು ಕಡಿ ತಿನ್ನ ಕಡಿ, ಬೇಗ ಕಡಿ. ತೋರಿಸು ಹಣ್ಣು ತೋರಿಸು. ಹೇಗಿದೆ? ಟೇಸ್ಟ್ ಆಗಿದೆ? ಸೂಪರ್ ಬಾದಾಮಿ. ಸೂಪರ್ ಚೆನ್ನಾಗಿದೆಯಾ? ಸ್ವೀಟಾ ಫುಲ್ಲು? ಸ್ವೀಟ್ ಎಲ್ಲ ಸೂಪರ್ ಸ್ವೀಟು. ಸಖತ್ತಾಗಿದೆಯಾ? ಸೂಪರ್ ಆಗುತ್ತೆ. ಬರೀ ಅದನ್ನ ಕಿತ್ತು ಇಲ್ಲಿ ತೋರಿಸು ಕುಡಿಲಿ. ಇದು ಇವಾಗ ತಾನೇ ತಿಂದಿರೋದು. ತಿನ್ನಿದ ಕಡ್ಕೊಂಡು ಕಡಿ ತಿನ್ನ ಕಡಿ, ಬೇಗ ಕಡಿ. ತೋರಿಸು ಹಣ್ಣು ತೋರಿಸು. ಹೇಗಿದೆ? ಟೇಸ್ಟ್ ಆಗಿದೆ? ಸೂಪರ್ ಬಾದಾಮಿ. ಸೂಪರ್ ಚೆನ್ನಾಗಿದೆಯಾ? ಸೂಪರ್ ಆಗುತ್ತೆ. ಸ್ವೀಟಾ ಫುಲ್ಲು? ಸ್ವೀಟ್ ಎಲ್ಲ ಸೂಪರ್ ಸ್ವೀಟು. ಸಖತ್ತಾಗಿದೆಯಾ? ಸೂಪರ್ ಆಗುತ್ತೆ. ಇಲ್ಲೂ ಕೂಡ ತುಂಬಾ ಕಾಯಿ ಬಿಟ್ಟಿದೆ ಮಾವಿನ. ಸ್ವಲ್ಪ ಕಾಯಿ. ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ. ಸೂಪರ್.
ಫ್ರೆಂಡ್ಸ್, ಈ ಮಾವಿನ ತೋಪಿರೋದು ಚನ್ನಪಟ್ಟಣ ತಾಲೂಕು ಬೂವಳ್ಳಿ. ಸೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಆ ಮಾವಿನ ತೋಪು ಒಳಗೆ ನಾವು ಮಕ್ಕಳ ರೀತಿ ಮಾವಿನ ಹಣ್ಣುಗಳನ್ನು ಹೊಡ್ಕೊಂಡು ತಿಂದು, ಆದರೆ ಮಳೆಗೆ ನೋಡಿ ಎಷ್ಟೊಂದು ಮಾವಿನ ಹಣ್ಣುಗಳು ಉದುರೋಗ್ಬಿಟ್ಟಿದ್ದಾವೆ. ಈ ಮಳೆಗೆ ಮಾವಿನ ಹಣ್ಣುಗಳು ಉದುರಿ ಆ ಮಾಲೀಕರಿಗೆ ಬಹಳ ಲಾಸ್ ಮಾಡುತ್ತೆ. ಅಂದರೆ ತುಂಬ ಸ್ವೀಟ್ ಮ್ಯಾಂಗೋಸ್ ಅಂತ ಹೇಳ್ಬೋದು. ನನ್ನ ಈ ಅನುಭವ ಏನಿದೆ ಅಲ್ಲ, ನಾವೇ ಕೈಯಾರೆ ಕಿತ್ಕೊಂಡು ತಿನ್ನೋದು, ಮಾವಿನ ತೋಪು ಸುತ್ತಾಡೋದು, ಮಾವಿನ ತೋಪೊಳಗೆಲ್ಲ ಓಡಾಡೋದು, ಏನೋ ಒಂಥರ ಬಹಳ ಅಂದರೆ ಬಹಳ ಉಲ್ಲಾಸಮಯವಾದ ಕ್ಷಣ ಅಂತ ಹೇಳ್ಬೋದು. ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೂ ಸಹ ಈ ರೀತಿಯ ಅನುಭವವಾಗಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನುಭವವನ್ನು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.